ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಭವ್ಯ ಕಿರಣ್ ರಾಜ್ ಚಾನಲ್. ಇವತ್ತು 6 ಗಂಟೆಗೆ ಎದ್ದು ನಾನು ಕಾಫಿಯಿಂದ ಡೇನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ, ಸೊ ಸ್ಕೂಲ್ ಇದೆ ಮಕ್ಕಳಿಗೆ, ಹಾಗೆಯೇ ನನಗೂ ಸಹ ಕಾಲೇಜ್ ಶುರು ಆಗಿದೆ. ಸೊ ಈಗ ಕಾಫಿ ಮಾಡಿ ಹಾಗೆಯೇ ಟಿಫನ್ ರೆಡಿ ಮಾಡ್ತೀನಿ ನಾನು. 7:30 ಒಳಗಡೆ ಆಗಬೇಕಲ್ವಾ, ಸೊ ಹಾಗಾಗಿ ಇವತ್ತು ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿ ಉಪ್ಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ನೈಟೇ ಪ್ಲ್ಯಾನ್ ಮಾಡ್ತೀರಾ ಅಥವಾ ಮಾರ್ನಿಂಗೇ ಎದ್ದು ಎಲ್ಲ ಪ್ರಿಪೇರ್ ಮಾಡ್ಕೋತೀರಾ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಹಾಗೆಯೇ ವಿಡಿಯೋಸಲ್ಲಿ ಏನೆಲ್ಲ ಚೇಂಜಸ್ ಬೇಕು ಅಂತ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಕಾಫಿಗೆಲ್ಲ ಇಲ್ಲಿ ಬೆಲ್ಲನ ಪ್ರಿಫರ್ ಮಾಡ್ತೀನಿ. ಗೊತ್ತಿಲ್ಲ, ಇತ್ತೀಚೆಗೆ ಸಕ್ಕರೆನ ತುಂಬ ಅವಾಯ್ಡ್ ಮಾಡ್ತೀನಿ ನಾನು. ಉಪ್ಮಾ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನಾನು ತೋರಿಸ್ತೀನಿ ಇವಾಗ. ಸೊ ಮೊದಲನೇದಾಗಿ ರವೆ ಇಟ್ಟಿದ್ದೀನಿ. ಈ ಥರ ದಪ್ಪ ರವೆ ಇದ್ದರೆ ಉಪ್ಮಾ ಚೆನ್ನಾಗಾಗತ್ತೆ. ಸೊ ಈ ಕಡೆ ತರಕಾರಿ ನೋಡ್ತಿರ್ಬೋದು ಏನೆಲ್ಲ ಹೆಚ್ಚಿದ್ದೀನಿ ಅಂದರೆ ನಿಮಗೆ ಗೊತ್ತಿರುತ್ತೆ, ಓದ್ ವಿಡಿಯೋದಲ್ಲಿ ನಾನು ಗೋರಿಕಾಯಿ ಹೆಚ್ಚಿಟ್ಟಿದ್ದೆ, ಅದನ್ನ ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಬೀನ್ಸ್ ಇದೆ, ತೊಂಡೆಕಾಯಿ ಹೆಚ್ಚಿಟ್ಟಿದ್ದೀನಿ, ಹಾಗೆಯೇ ಹಸಿ ತೆಂಗಿನ ತುರಿ ಇದೆ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟು ಇದೆ. ಸೊ ಇದನ್ನೆಲ್ಲ ಬಳಸ್ಕೊಂಡು ನಾನು ಆದಷ್ಟು ಬೇಗ ಈಗ ಉಪ್ಮಾ ಪ್ರಿಪೇರ್ ಮಾಡ್ತೀನಿ. ಸೊ ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಕುಕ್ಕರ್ ಇಟ್ಟಿದ್ದೀನಿ, ಹಾಗೆಯೇ ಎಣ್ಣೆ, ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಇದು ಕಾದ ನಂತರ ಸಾಸಿವೆ ಸೇರಿಸ್ಬೇಕು. ಸಾಸಿವೆ ಚೆನ್ನಾಗಿ ಸಿಡಿದು ಬರಬೇಕು. ಇಲ್ಲಿ ಕರಿಬೇವನ್ನು ಸೇರಿಸ್ಬೇಕು, ಬಟ್ ನನ್ನಲ್ಲಿ ಇರಲಿಲ್ಲ ಹಾಗಾಗಿ ಹಾಕ್ಕೊಂಡಿಲ್ಲ. ನೀವು ಸೇರಿಸ್ಬೇಕಾದ್ರೆ ಖಂಡಿತ ಸೇರಿಸ್ಕೊಳ್ಳಿ. ಇದಾದಮೇಲೆ ಒಂದು ಸ್ವಲ್ಪ ಜೀರಿಗೆ, ಅದು ಸಿಡಿದು ಬಂದಮೇಲೆ ಸ್ವಲ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದು ಹಾಕಿದ್ದೀನಿ, ಹಾಗೆಯೇ ಟೊಮೆಟೊ ಹಾಕಿದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಕುಕ್ ಆಗ್ತಿದ್ದಂಗೆ ನಾವು ಏನೆಲ್ಲ ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿದ್ದೀವಿ ಅದೆಲ್ಲ ಸೇರಿಸ್ಕೋಬೇಕು. ನಿಮ್ಮ ಹತ್ರ ಯಾವ ತರಕಾರಿ ಇದ್ರೂ ಈ ಥರ ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಉಪ್ಮಾ. ಸೊ ನಾನು ಇದು ಆರೋಗ್ಯಕರ ಅಡುಗೆ ಆಗಿರೋದ್ರಿಂದ ಆಗಾಗ ಮಾಡ್ತಿರ್ತೀನಿ. ಸೊ ನೋಡ್ತಿರ್ಬೋದು, ಇದು ಚೆನ್ನಾಗಿ ಎಣ್ಣೆಯಲ್ಲಿ ಕುಕ್ ಆಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕು. ಸೊ ಒಂದು ಸ್ವಲ್ಪ ಅರಿಶಿನ ತುಂಬ ಒಳ್ಳೆಯದು, ಎಲ್ಲ ಅಡುಗೆಯಲ್ಲೂ ಬಳಸಬೇಕು ನಾವು. ಸೊ ಅದಾದಮೇಲೆ ಇಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ನಾನು ಸೇರಿಸ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಸ್ಕಿಪ್ ಮಾಡಿದ್ದೀನಿ, ಯಾಕೆ ಅಂತಂದರೆ ಹಲ್ಲಿಗೆಲ್ಲ ಸಿಕ್ಕಿದ್ರೆ ಮಕ್ಕಳಿಗೆ ಚೆನ್ನಾಗಾಗಲ್ಲ ಅಂಥೇಳಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇದು ಬೇಯಲಿಕ್ಕೆ ಅಂತ ಬಿಡಬೇಕು. ಸೊ ಇದಕ್ಕೆ ಸಪ್ರೇಟ್ ಏನು ತರಕಾರಿ ಬೇಯಿಸೋ ಅಗತ್ಯ ಇಲ್ಲ. ನೋಡ್ತಿರ್ಬೋದು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಒಂದು ಹಾಫ್ ಕುಕ್ ಆಗೋವರೆಗೂ ತಟ್ಟೆ ಮುಚ್ಚಿಟ್ಟು ಇನ್ನೊಂದು ಕಡೆ ನಾವು ಏನು ರವೆ ತೊಗೊಂಡಿರ್ತೀವಿ ಅದನ್ನು ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕು. ಸೊ ಫ್ಲೇಮ್ ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ಚೆನ್ನಾಗಿ ಹುರಿದ್ರೆ ಉಪ್ಮಾ ಚೆನ್ನಾಗಾಗತ್ತೆ. ಸೊ ಎರಡೂ ಕೆಲಸ ಅಟ್ ಅ ಟೈಮ್ ಮಾಡ್ತಾ ಇರಬೇಕು. ಎರಡೂ ಕಡೆ ಸ್ವಲ್ಪ ಗಮನ ವಹಿಸಬೇಕು, ಇಲ್ಲ ಅಂತಂದರೆ ರವೆ ಒಂಥರ ಕಪ್ಪಾಗಿಬಿಡುತ್ತೆ. ಸೊ ಆಲ್ರೆಡಿ ನೋಡ್ತಿರ್ಬೋದು, ಈ ಕಡೆ ಕುಕ್ಕರಲ್ಲಿ ಚೆನ್ನಾಗಿ ನಾವೇನೆಲ್ಲ ತರಕಾರಿಗಳನ್ನು ಬಳಸಿದ್ದೀವಿ ಅದೆಲ್ಲ ಚೆನ್ನಾಗಿ ಕುಕ್ ಆಗ್ತಾಯಿದೆ. ಸೊ ನೀವು ಹೀಗೆ ಮಾಡೋದಾ? ಸೊ ಈಗ ನಾನು ಹಸಿ ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ತುಂಬ ಟೇಸ್ಟ್ ಕೊಡುವಂಥದ್ದು ಇದೇನೆ. ಕಾಯಿ ತುರಿ ಇದ್ದರೆ ಯಾವುದೇ ಅಡುಗೆ ಚೆನ್ನಾಗಾಗತ್ತೆ ಅಂಥೇಳಿ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ರೆಡಿ ಆಗ್ತಿದೆ ಅಂಥೇಳಿ. ಈ ಟೈಮಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ನಾವು ಎಷ್ಟು ರವೆನ ಹಾಕ್ತಿದ್ದೀವಿ ಅದರ 2 ಪಟ್ಟು ನೀರನ್ನು ನಾವಿಲ್ಲಿ ಸೇರಿಸ್ಕೋಬೇಕಾಗತ್ತೆ. ಸೊ ನೀರು ಚೆನ್ನಾಗಿ ಕುದಿಯೋ ತನಕ ರವೆನ ಸೇರಿಸಬಾರ್ದು. ಈ ಟೈಮಲ್ಲಿ ನೀರು ಬೇಗ ಕುದೀಲಿ ಅಂತೇಳಿ ನಾನು ಇಲ್ಲಿ ತಟ್ಟೆನ ಕ್ಲೋಸ್ ಮಾಡಿ ಮತ್ತೆ ರವೆನ ಹುರಿತಿದ್ದೀನಿ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನೀರು ಕುದಿ ಬಂದಿದೆ ಅಂತೇಳಿ ಉಪ್ಮಾದು ಇದು. ಸೊ ಈ ನೀರು ಕುದಿ ಬಂದಾಗ ನಾವು ರವೆನ ಸೇರಿಸ್ಬೇಕು. ಸೊ ರವೆ ಗಂಟು ಕಟ್ಟದಂಗೆ ತಿರುಗಿಸ್ಕೊಡ್ತಾ ಇರಬೇಕು. ಸ್ವಲ್ಪ ತಿರುಗಿಸ್ಕೊಡೋದೆಲ್ಲ ಕಡಿಮೆ ಆದರೆ ಚೆನ್ನಾಗಿ ಗಂಟು ಕಟ್ಟಿಬಿಡುತ್ತೆ. ಹಾಗಾಗಿ ಉಪ್ಮಾ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು, ಆವಾಗ ಟೇಸ್ಟಿಯಾಗಿ ಚೆನ್ನಾಗಿ ಆಗುತ್ತೆ. ಚೆನ್ನಾಗಿ ತಿರುಗಿಸ್ಕೊಟ್ಬಿಟ್ಟು ಫ್ಲೇಮೆಲ್ಲ ಆಫ್ ಮಾಡಿಬಿಟ್ಟು ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ತರಕಾರಿ ಏನು ಹಾಕಿರ್ತೀವಿ ಅದೆಲ್ಲ ಚೆನ್ನಾಗಿ ಕುಕ್ ಆಗಿರುತ್ತೆ. ಹಾಗೆಯೇ ವೆದರ್ ಎಲ್ಲ ತುಂಬ ಚಳಿ ಇದ್ದಿದ್ದಕ್ಕೆ ನಾನಿವತ್ತು ಸಂಡಿಗೆ ಹಾಕ್ಕೊಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಉಪ್ಮಾ ಜೊತೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು.
ಸೊ ಇದೆಲ್ಲ 5 ನಿಮಿಷ ಎಣ್ಣೆ ಎಲ್ಲ ಕಾದಿದ್ರೆ ತುಂಬ ಬೇಗ ಆಗುವಂಥದ್ದು. ಅದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ನಾನಿವತ್ತು. ಸೊ ನಾವು ಮಾರ್ನಿಂಗ್ ಸ್ವಲ್ಪ ಬೇಗ ಬೇಗ ಆಗುವಂಥದ್ದು ಮಾಡಿದ್ರೆ ತುಂಬ ಈಸಿ ಆಗುತ್ತೆ ಇನ್ ಟೈಮಿಗೆ ಮಕ್ಕಳಿಗೆ ಸ್ಕೂಲ್ಗೆಲ್ಲ ಕಳಿಸ್ಲಿಕ್ಕೆ. ಹಾಗೆಯೇ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಒಂಥರ ಉದುರುದ್ರಾಗಾಗಿದೆ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಟೆಕ್ಸ್ಚರ್ ಅಂತ ಹೇಳ್ಬಿಟ್ಟು. ಸೊ ಉಪ್ಮಾ ನೋಡ್ತಿದ್ರೆ ಹಾಗೆ ತಿನ್ನೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಾಗಿತ್ತು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು. ಹಾಗೆಯೇ ನಾನು ಮಕ್ಕಳಿಗೆ ಲಂಚ್ ಎಲ್ಲ ಪ್ಯಾಕ್ ಮಾಡಿಕೊಟ್ಟೆ. ಸೊ ತಿನ್ನಲಿಕ್ಕೂ ಇದೇ ಮಾಡಿದ್ದಂಥದ್ದು, ಹಾಗೆಯೇ ಲಂಚ್ಗೂ ಇದನ್ನೇ ತೊಗೊಂಡೋಗಿದ್ರು. ತುಂಬ ಚೆನ್ನಾಗಾಗಿತ್ತು ಇವತ್ತು ಮಾತ್ರ. ಸೊ ಇದೇ ತರಕಾರಿ ಅಂತಲ್ಲ, ಯಾವುದಿದ್ರೆ ಅದನ್ನು ಹಾಕ್ಕೊಂಡು ನಾವು ಉಪ್ಮಾ ಚೆನ್ನಾಗಿ ಮಾಡ್ಕೋಬೋದು. ಹಾಗೆಯೇ ನೈಟ್ ತಂದಿಟ್ಟಂತಹ ಹಣ್ಣನ್ನು ನಾನು ಒಳಗಡೆ ಇಟ್ಟಿರಲಿಲ್ಲ. ಸೊ ನಮ್ಮನೇಲಿ ಮಕ್ಕಳಿಗೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಅಂತ ಹಣ್ಣುಗಳನ್ನೇ ತುಂಬ ತಂದುಕೊಡೋ ಅಂಥದ್ದು. ಕರೆದಿರೋ ಐಟಮ್ಸು, ಕುರ್ಕುರೆ, ಈ ಮಿಕ್ಸರು ಇದೆಲ್ಲ ತುಂಬ ಅವಾಯ್ಡ್ ಮಾಡ್ತೀವಿ. ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೆ ನಾವು ತುಂಬ ಒತ್ತು ಕೊಡಬೇಕಾಗತ್ತೆ. ಹಾಗಾಗಿ ಸೊ ನೀವು ಯಾರೆಲ್ಲ ನೋಡ್ತಾ ಇದ್ದೀರಿ ಖಂಡಿತ ಇದನ್ನು ಫಾಲೋ ಆಗಿ ಪ್ಲೀಸ್. ಸೊ ನಾನು ಇರೋ ಕೆಲಸ ಎಲ್ಲ ಮುಗಿಸಿ ಮತ್ತೆ ನಾನು ರೆಡಿ ಆಗಿಬಿಟ್ಟು ಪೂಜೆ ಮಾಡಿ ಕಾಲೇಜ್ಗೆ ಹೋಗೋಣ ಅಂತ ಹೇಳಿ. ಡೈಲಿ ಹೂವು ಸಿಗೋದ್ರಿಂದ ನನಗೆ ಪೂಜೆ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಪೂಜೆ ಮುಗಿಸಿ ಕಾಲೇಜ್ಗೆ ಹೋಗ್ತೀನಿ. ಸೊ ಆಲ್ರೆಡಿ ನನ್ನ ಕೆಲಸಗಳನ್ನು 2 ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ. ಹಾಗಾಗಿ ಆ ಕೆಲಸಗಳೆಲ್ಲ ಈ ವಿಡಿಯೋದಲ್ಲಿ ನಾನು ತೋರಿಸಿಲ್ಲ. ಸೊ ಫೈನಲಿ ನಾನಿನ್ನು ರೆಡಿ ಆಗಿದ್ದಾಗಿದೆ. ಇನ್ನೇನಿದ್ರು ಗಾಡಿ ಕೀ ತೊಗೊಂಡು ಸೊ ಕಾಲೇಜ್ಗೆ ಹೊರಡೋದೇನೆ. ಸೊ ಕಾಲೇಜ್ಗೆ ಹೋಗಿ ಮುಗಿಸಿ ಬಂದು ನನಗೆ ಇವತ್ತು ನ್ಯೂಸ್ ಬೇರೆ ಹಾಕಿದ್ದಾರೆ. ಖಂಡಿತ ಅಲ್ಲಿಗೂ ಹೋಗೋದಿದೆ. ಸೊ ಪ್ರತಿದಿನ ಹೀಗೆ ಒಂದಾದ್ಮೇಲೊಂದು ಕೆಲಸ ಬರ್ತಾನೆ ಇರುತ್ತೆ. ಸೊ ನೋಡ್ತಿರ್ಬೋದು, ಕಾಲೇಜ್ ಮುಗಿಸಿ ಬಂದು ಮನೇಲಿರುವಂಥ ಅಷ್ಟು ಕೆಲಸನ ಮುಗಿಸಿ ಸೊ 6:30ಗೆಲ್ಲ ನ್ಯೂಸಿಗೆ ರೆಡಿ ಆಗಿದ್ದೀನಿ ನಾನು. ಸೊ ನಾನು ಇವತ್ತು ಕಾಲೇಜಿಂದ ಬರಬೇಕಾದ್ರೆ ನನ್ನ ಗಾಡಿ ಸ್ವಲ್ಪ ಕೈ ಕೊಡ್ತು. ಹಾಗಾಗಿ ಇವತ್ತು ನ್ಯೂಸಿಗೆಲ್ಲ ನನಗೆ ಕಿರಣೆ ಬಿಟ್ಕೊಡ್ತಾರೆ. ಒಂದೊಂದ್ಸತಿ ಹಿಂಗಾಗ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ, ಗಾಡಿ ಅಲ್ವಾ. ಸೊ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಏನಾದರೂ ಚೇಂಜಸ್ ಬೇಕು ಅಂದರೆ ಖಂಡಿತ ತಿಳಿಸಿ. ಇನ್ನು ನಾನು ನ್ಯೂಸ್ಗೆ ಹೋಗುವಂಥ MMTV ಆಫೀಸ್ ನೋಡ್ತಿರ್ಬೋದು. ಇಲ್ಲಿ ಒಂದಷ್ಟು ರೀಲ್ಸ್ ಎಲ್ಲ ಮಾಡಿದ್ದೀನಿ ನಾನು. ಸೊ ವಿಡಿಯೋ ಆನ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ಇವನು ಕ್ರಿಶ್ ಅಂತ ಹೇಳಿ ಮುಖ ಎಲ್ಲ ಮುಚ್ಕೊಂಡ್ಬಿಡ್ತಾನೆ, ಇವನು ಎಡಿಟರು. ಸೊ ಅವನು ಆ ಕಡೆ ಎಡಿಟ್ ಮಾಡ್ತಾನೆ, ಈ ಕಡೆ ನಾನು ನ್ಯೂಸ್ ರೀಡ್ ಮಾಡ್ತೀನಿ. ಈಗ ನ್ಯೂಸ್ಗೆ ಬಂದಿದ್ದೀನಿ. ನ್ಯೂಸ್ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ತೀನಿ ಸ್ನೇಹಿತರೆ. ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಸೊ ನೀವು ಖುಷಿಯಾಗಿರಿ, ನಿಮ್ಮ ಸುತ್ತಲೂ ಇರೋನು ಖುಷಿಯಾಗಿ ಇಟ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಹಂಗೆ ನೋಡಬೇಡಿ ವಿಡಿಯೋನ, ಸಬ್ಸ್ಕ್ರೈಬ್ ಆಗಿ ನೋಡಿದ್ರೆ ನಾನು ಇನ್ನಷ್ಟು ವಿಡಿಯೋಗಳನ್ನು ಮಾಡೋಕ್ಕೆ ಮೋಟಿವೇಟ್ ಸಿಗುತ್ತೆ ನನಗೂ ಸಹ. ಸೊ ಎಸ್, ಟಿಲ್ ದೆನ್ ಟೇಕ್ ಕೇರ್, ಬಾಯ್.